ಸೊ ಇನ್ನು ಆ್ಯಕ್ಚುಲಿ ನೀವು ಈಗ ರಘು ಸರ್ ಜೊತೆಗೆ ಅಡುಗೆ ಎಲ್ಲ ಮಾಡಿದ್ರಿ, ಮತ್ತು ಬೇರೆ ಬೇರೆ ಇವೆಂಟ್ಸಲ್ಲೆಲ್ಲ ಗಿಲ್ಲಿ ಅವ್ರನ್ನ ಕೆಲವ್ರನ್ನೆಲ್ಲ ಮೀಟ್ ಆಗ್ತಾ ಇದ್ರಿ. ಗಿಲ್ಲಿ ಅವ್ರನ್ನ ನಾವು ಆ್ಯಕ್ಚುಲಿ ರಘು ಸರ್ ಚಾನಲಲ್ಲಿ ನೀವು 3 ಜನ ಅಡುಗೆ ಮಾಡೋದೆಲ್ಲ ನೋಡ್ತೀವಿ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾವಾಗ ಅಂದರೆ ಇವಾಗ ರಘುವನ್ನ ಕೂಡ ತುಂಬ ಬ್ಯುಸಿ ಇದ್ದಾರೆ, ಗಿಲ್ಲಿ ಅವರು ಕೂಡ ಬ್ಯುಸಿ ಇದ್ದಾರೆ. ಇವಾಗ ಅವರು ಪಿಕ್ಚರ್ ಎಲ್ಲ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಗೊತ್ತಾಯ್ತಾ ನಿಮಗೆ ಪಿಕ್ಚರ್ ಅನೌನ್ಸ್ಮೆಂಟ್ ಆಯ್ತಲ್ಲ ಮೊನ್ನೆ, ಗೊತ್ತಾಯ್ತಾ? ಹಾಂ ಗೊತ್ತಾಯ್ತು ನನಗೆ. ನಾಡಿದ್ದು ಬರ್ತಡೇ ಇದೆ ಅವ್ರದ್ದು, 21st. ಹೌದು. ಸೊ ಅದೇ ಎಲ್ಲ ಒಂದ್ಸತಿ ಮುಗಿದ ನಂತರ ಯಾವಾಗ ಒಂದು ನಾರ್ಮಲ್ ಲೈಫ್ ಆಗುತ್ತಲ್ವಾ, ಆ ಟೈಮಲ್ಲಿ ನಾವು ಸಿಕ್ಕಿ ಇದೇ ಮಾಡೋಣ ಅಂತ. ಬರ್ತಡೇಗೆ ಏನು ಆ್ಯಕ್ಚುಲಿ ವಿಶ್ ಮಾಡಲಿಕ್ಕೆ ಇದೆ ನಿಮಗೆ? ಗಿಲ್ಲಿ ಅವರಿಗೆ ಏನಾದರೂ ಸರ್ಪ್ರೈಸ್ ಆ ಥರ ಪ್ಲಾನ್ ಮಾಡ್ತಿದ್ದೀರಾ? ಬಿಕಾಸ್ ಅವ್ರದ್ದು ಮುಹೂರ್ತ ಎಲ್ಲ ಇದೆ ಫಿಲಮ್ ಇದು. ನೀವೇನು ಪ್ಲಾನ್ ಮಾಡ್ತಿದ್ದೀರಾ? ಎಂತ ಇಲ್ಲ, ಇವಾಗ ವಿಶಿಂಗ್ ಅಂತ ಅವರು ಕೂಡ ಬ್ಯುಸಿ ಇರ್ತಾರೆ, ನಾನು ಒಂದು ಫೋನ್ ಮಾಡಿ ವಿಶ್ ಮಾಡ್ತೀನಿ. ಕರೆಕ್ಟ್. ಮತ್ತೆ ಹೀರೋಯಿನ್ ವಿಷಯ ಕೂಡ ಶ್ರೀಲೀಲಾ ಅವ್ರೇನೋ ಆಗ್ತಾರೆ ಅಂತೆಲ್ಲ ಬರ್ತಾ ಇದೆ ಆಕ್ಚುಲಿ ಸೋಶಿಯಲ್ ಹೀರೋಯಿನ್ ಮೀಡಿಯಾ ಶ್ರೀಲೀಲಾನಾ ಅಂತ ಬರ್ತಾ ಇದೆ ಆಕ್ಚುಲಿ, ಆ ಥರ ಬರ್ತಿದೆ. ಸೊ ನಿಮಗೆ ಏನು ಅನ್ಸುತ್ತೆ ಆ ಥರ ಎಲ್ಲ ಆದ್ರೆ? ಚಂದ ಅನ್ಸುತ್ತೆ. ಓಕೆ. ಸೊ ಅಪಾರ್ಟ್ ಫ್ರಮ್ ದಟ್ ಮತ್ತೆ ಏನು ಫೋನ್ ಕಮ್ಯುನಿಕೇಶನ್ ಆಗಿರ್ಬೋದು, ಯಾರ ಜೊತೆಗೆಲ್ಲ ನಮ್ಮ ಸೂರಜ್ ಅವರು ಇಲ್ಲೇ ಇದ್ದಾರೆ ಕ್ವಾಟ್ಲೆ ಕಿಚನಲ್ಲಿ, ಬೇರೆ ಯಾರ ಜೊತೆಗೆಲ್ಲ ಅಂದ್ರೆ ಇನ್ನೂ ಟಚ್ ಅಲ್ಲಿ? ಎಲ್ಲರ ಜೊತೆಗೆ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಆಕ್ಚುಲಿ ಎಲ್ಲರ ಜೊತೆಗೆ ಇದ್ದೀನಿ, ಸ್ವಲ್ಪ ಹುಡುಗಿಯವ್ರ ಜೊತೆಗೆ ಇಲ್ಲ ನಾನು, ಇಲ್ಲಾಂದ್ರೆ ಎಲ್ಲ ಜೊತೆಗೆ. ಯಾರು ಹುಡುಗಿಯರು ಯಾರ ಹತ್ರ? ನಾನು ಇವರು ಜಾನ್ವಿ ಅಕ್ಕ, ಅಶ್ವಿನಿ ಮ್ಯಾಮ್, ಅವ್ರ ಜೊತೆಗೆ, ರಾಶಿಕಾ, ಎಲ್ಲರ ಜೊತೆಗೆ ಇದ್ದೀನಿ. ಓಕೆ. ಅದು ಬಿಟ್ಟು ಬೇರೆ ಯಾರು? ಇಲ್ಲ ಬೇರೆ ಯಾರು. ಮತ್ತೆ ಅದು ನಿನ್ನೆ ಆಕ್ಚುಲಿ ಒಂದು ವಿಡಿಯೋ ಬಂತಲ್ಲ, ನೀವು ಕೂಗಿದ್ದ ನಿಜವಾಗ್ಲೂ ನೆನ್ಸ್ಕೊಂಡೆಲ್ಲ, ಕೆಲವರೆಲ್ಲ ನೀವು ಅಳ್ತಾ ಇದ್ರಿ ಅಂತೆಲ್ಲ, ಎಮೋಷನಲ್ ಆದ್ರಿ ಅಂತೆಲ್ಲ. ಹೌದು, ನಾನು ಸತ್ಯ ಹೇಳ್ತೀನಿ. ಇಲ್ಲ ಸತ್ಯ ಇಲ್ಲಿ ನೆನ್ಸ್ಕೊಂಡು ಇಲ್ಲ ಹಾಗೆ ಎಂತ ಇಲ್ಲ. ಸತ್ಯ ಹೇಳಿದ್ರೆ ನಿಮ್ಗೆ ಗೊತ್ತುಂಟಲ್ವಾ, ನನಗೆ ಚಿಕ್ಕ ವಿಷಯದಲ್ಲಿ ದುಃಖ ಎಲ್ಲ ಬೇಗ ಬರುದು. ಸೊ ನಾನು ಸ್ವಲ್ಪ ನನ್ನ ಮೂಡ್ ಆಫ್ ಆಯ್ತು, ಅಲ್ಲಿ ಸೆಟ್ ಅಲ್ಲಿ ಸ್ವಲ್ಪ ಮೂಡ್ ಆಫ್ ಆಯ್ತು. ನಾನು ಅದೇ ಲೆವೆಲ್ ಅಲ್ಲಿ ಇದ್ದೀನಿ. ಯಾರು ನನ್ಗೆ ಹೇಳ್ಬಿಟ್ರೆ ಇವಾಗ ನಾನು ಬಿಟ್ಟಿದ್ದೀನಿ ಅಂತ, ಅಷ್ಟು ದುಃಖದಲ್ಲಿ ಇದ್ದೀನಿ ನಾನು. ಅದೇ ನನ್ನ ಪರ್ಸನಲ್ ಬೇರೆ ವಿಷಯ. ಅವ್ರನ್ನ ನೆನೆಸ್ಕೊಂಡು ಆ ಥರ ಏನಿಲ್ಲ, ಹಾಗೆಂತ ಇಲ್ಲ, ಮಿಸ್ ಮಾಡ್ಕೊಂಡು ಅದೆಲ್ಲ ಏನಿಲ್ಲ, ಹಾಗೆಂತ ಇಲ್ಲ. ನಾನು ಅಲ್ಲಿ ಕೂತ್ಕೊಳ್ಳುವಾಗ ಅವರು ನನಗೆ ಒಂದೊಂದು ಕ್ವೆಶ್ಚನ್ ಕೇಳಿದ್ರು. ಸೊ ಕ್ವೆಶ್ಚನ್ ಕೇಳುವಾಗ ನನಗೆ ನನ್ನ ಮುಖ ನೋಡಿ ಅದರಲ್ಲಿ ಹೇಗ ಇತ್ತು. ನಾನು ಹೀಗೆ ಅರೇ ಕ್ವಾಟ್ಲೆ ಕಿಚನ್ ಅಲ್ಲಿ ನಾವು ಬೆಳಿಗ್ಗೆ ಹೋಗಿದ್ರೆ ಇವಾಗ ಸಂಜೆ ತನಕ ನಾವು ನಿಂತ್ಕೊಳ್ತೀವಿ, ನಾವು ಕೂತ್ಕೊಳ್ಳಲ್ಲ ಸ್ವಲ್ಪ ಕೂಡ. ಅದೇ ಸುಸ್ತು, ಅದೇ ಮೆಂಟಲ್ ಪ್ರೆಷರ್ ಅದ್ರ ಸ್ವಲ್ಪ ಗಿಚ್ಪಿಚ್ಚಲ್ಲಿ ಸ್ವಲ್ಪ ನನಗೆ ದುಃಖ ಆಯಿತು. ಸೊ ಬಿಗ್ ಬಾಸ್ ಹೇಳುವಾಗ ನನಗೆ ಸ್ವಲ್ಪ ಇದೇ ಆಯಿತು, ಅದಕ್ಕೆ ನಾನು ಅಲ್ಲಿ ಬೇರೆ ಏನೋ ಪರ್ಟಿಕ್ಯುಲರ್ಲಿ ಇಂಥ ವಿಷಯ ಆ ಥರ ಏನಿಲ್ಲ, ಹಾಗೆಂತ ಇಲ್ಲ. ಓಕೆ. ಲಾಸ್ಟ್ಲಿ ನಾಡಿದ್ದು ಗಿಲ್ಲಿ ಅವ್ರು ಬರ್ತಾರೆ, ನಿಮ್ಮ ಸ್ನೇಹಿತರದ್ದು ಏನಾದರೂ ವಿಶ್ ಮಾಡಲಿಕ್ಕಿದ್ರೆ ದಿಸ್ ಇಸ್ ದ ಟೈಮ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ತುಂಬ ಖುಷಿಯಲ್ಲಿ ಇರಿ, ನೀವು ನಗ್ತಾ ಇರಿ. ಜಾಸ್ತಿ ಅಂತ ಯೋಚನೆ ಮಾಡಬೇಡಿ, ಥಿಂಕ್ ಮಾಡಬೇಡಿ. ಅವರು ಹೇಗಂದರೆ ಅವರು ಕುತ್ಕೊಳ್ತಾರೆ, ಎಂತೆಂತ ಯೋಚನೆ ಮಾಡ್ತಾ ಇರ್ತಾರೆ, ಹಾಗೆ ಅವರು ಜನ. ಸೊ ಯೋಚನೆ ಮಾಡಬೇಡಿ. ನಾಳೆ ಅಂದರೆ ನಮ್ಮ ಲೈಫ್ ಹೇಗಂದರೆ ನಮಗೆ ನಾಳೆ ಎಂತ ಆಗುತ್ತೆ ಅಂತ ಗೊತ್ತಿಲ್ಲ. ಓಕೆ. ಸೊ ಲೀವ್ ಲೈಕ್ ದಿಸ್ ಇಸ್ ದಿ ಲಾಸ್ಟ್ ಡೇ, ಅಂದರೆ ಟುಡೇನೇ ನಮ್ಮ ಲಾಸ್ಟ್ ಡೇ, ಹಾಗೆ ಬದುಕಿ. ಓಕೆ, ಅಷ್ಟೇನಾ? ದೇವೇರಿ ಎಟ್ಟೆ ಮಲ್ಪಡೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ರಕ್ಷಿತ್ ಅವರೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.